ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀವಿ. ಇದು ನಮ್ಮ 4ನೇ ವಿಡಿಯೋ. ನಾವು ನಮ್ಮೂರಿಗೆ ಹೊರಟಿದ್ವಿ. ಆ ವಿಡಿಯೋ ಮಾಡ್ತಾಯಿದ್ದೀವಿ. ಊರಲ್ಲಿ ಪಿತೃಪಕ್ಷ ಇದೆ, ಮಾಲೆಯ ಅಮಾವಾಸ್ಯೆ. ಆ ಹಬ್ಬದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಇದು ಶ್ರವಣಬೆಳಗೊಳದಲ್ಲಿದ್ದೀವಿ ಈಗ ಪ್ರೆಸೆಂಟ್ಲಿ. ಇಲ್ಲಿಂದ 6ರಿಂದ 7 ಕಿಲೋಮೀಟ್ರ್ ನಮ್ಮೂರು ಶ್ರೀ ಕ್ಷೇತ್ರ ಸಾಸ್ಲು ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಮೇ ಬಿ ತುಂಬ ಫೇಮಸ್ ಕೂಡ. ನಾಗರ ಪೂಜೆ ಮತ್ತು ಚರ್ಮ ರೋಗ ಆ ಥರದಕ್ಕೆಲ್ಲ ತುಂಬ ಫೇಮಸ್ ಆಗಿದೆ ನಮ್ಮೂರು ದೇವಸ್ಥಾನ. ಆ ಥರ ಏನಾದ್ರು ಸಮಸ್ಯೆ ಇದ್ದರೂ ಕೂಡ ಬಂದು ದೇವಸ್ಥಾನಕ್ಕೆ ಸ್ನಾನ ಮಾಡಿ ಕೊಡೋದು, ನೀರಲ್ಲಿ ಸ್ನಾನ ಮಾಡಿ 4 ವಾರ ಸ್ನಾನ ಮಾಡಿದರೆ ಜನರಲಿ ಹುಷಾರಾಗುತ್ತೆ ಅಂತೆಲ್ಲ ಹೇಳ್ತಾರೆ ನಮ್ಮೂರಲ್ಲಿ. ನಾವು ಕೂಡ ಹಾಗೆ ನೋಡಿದ್ದೀವಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಲ್ಲಿ ವೀಡಿಯೋ ಹೇಗಿರುತ್ತೆ ಅಂತ ಜಸ್ಟ್ ನೋಡಿ ನೀವು. ಈ ಕಡೆ ತಿರುಗು. ಇಲ್ಲಿ ಯಾವ ಮಾಡಿ ಚೆನ್ನಾಗಿಲ್ಲ. ಆಫ್ ಮಾಡೋಣ. ಇಲ್ಲ ಅಲ್ಲಿ ಹೊಡಿಲಿ ಅಂತ ಬರ್ತದೆ. ಇಲ್ಲಿ ಈ ಕಡೆ ಸೈಡ್ ನಿಂತ್ಕೊಳ್ದೆ ಇರೋದು ಬಿಡು. ಆರ್ಸಿಗ ಟವಲ್ ತಬರ ಆಫ್ ಮಾಡೋಣ. ಅದು ಹಂಗೆ ಎಲ್ಲ ತಕ್ಕ ಹೋಗುತ್ತೆ. ನೆಕ್ಸ್ಟ್ ಎಲ್ಲ ತಕ್ಕ ಬಿಡ್ತೀರಿ ನೀವು. ನಿಜ ಕಣಮ್ಮ. ತಪ್ಪ ಬೇರೆ ಹೋಗೋದು. ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು. ನಮ್ಮೂರಲ್ಲಿ ಕರೆಂಟಿನ ಪ್ರಾಬ್ಲಮ್ಮು, ಹಾಗಾಗಿ ಕರೆಂಟ್ ಬೇರೆ ಇರಲಿಲ್ಲ. ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಾಯಿತು. ಒಂದು 20 kg ಮಟನ್ಗೆ ಅಂತ ಹೇಳಿದರು, ಅದಕ್ಕೋಸ್ಕರ ಖಾರ ಎಲ್ಲ ಆಡಿಸ್ಕೊತಿದ್ದು. ಆ್ಯಕ್ಚುಲಿ ನನ್ನ ಬಾಮೈದ ಸರ್ಪ್ರೈಸಾಗಿ ಬಂದಿದ್ದ. ಎಲ್ಲರೂ ಒಟ್ಟಿಗೆ ಸಂಜೆ ಬರ್ತೀನಿ ಅಂತ ಹೇಳಿದರು, ನಮ್ಮ ಅತ್ತೆ ಮಾವ ಎಲ್ಲರೂ. ಬಟ್ ಸರ್ಪ್ರೈಸಾಗಿ ಬಂದಿರು, ನನಗೆ ಗೊತ್ತಿಲ್ಲ. ಅದನ್ನು ಸರ್ಪ್ರೈಸಾಗಿ ತೋರ್ಸೋಕ್ಕೆ ನನ್ನ ಗೊತ್ತಿಲ್ಲಂಗೆ ಕರೆದು ಪ್ಲಾನ್ ಮಾಡ್ತಿದ್ರು. ನಾನು ಒಂದೆರಡು ಸಲ ಬಂದು ರಿಟರ್ನ್ ಹೋದೆ. ಮತ್ತೆ ಆಮೇಲೆ ಕರೆ ಕಳಿಸಿದ್ರು. ಫಸ್ಟಲ್ಲಿ ಇಲ್ಲೆಲ್ಲ ಮಟನ್ನು ಎಲ್ಲ ಪ್ರಿಪ್ರೇಷನ್ ಆಗ್ತಿತ್ತು. ಈ ಸಲ ಒಂದು ಸಿಂಪಲ್ ಮಾಡಿದ್ವಿ. 15 kg ಮಾಡಿದ್ವಿ. ಜನರಲ್ ಆಗಿ ಮುಂಚೆ ಎಲ್ಲ ಒಂದು 35-40 kg ಆದರೂ ಅಟ್ಲೀಸ್ಟ್ ಮಾಡ್ತೀವಿ. ಅಮಾವಾಸ್ಯೆಗಿಂತ ಮುಂಚೆ ಹಬ್ಬ ಮಾಡ್ತೀವಿ ನಾವು. ಈಗ ನೋಡಿ ಜಸ್ಟ್ ನಾನು ಸರ್ಪ್ರೈಸ್ ಆಗಿ ಹೇಳ್ತೀರ ಅಂತ ಬಂದು ನಾನು ನೋಡಿಲ್ಲ, ಈಗ ನೋಡಿದೆ. ಫೋನ್ ಮಾಡ್ಬೇಕು. ನಾವು ಬೆಳಗ್ಗೆ ಬಂದಿದ್ದು ಬಂದು ಇಲ್ಲ ನಾವು ಕಿಕ್ಕರಿಗೆ ಬರೋವು ಸಾಮಾನು ತರಕ್ಕೆ. ನೋಡಿಲ್ಲ. ಎಷ್ಟೊತ್ತಾಯ್ತು ಬಂದು? 1 ಗಂಟೆಗೆ ಬಂದಿದ್ದೀವಿ. ಹೌದಾ? ನಾವು ಹೋದ ಬಂದಿದ್ದೀವಿ. ಹಂಗಾರೆ ಕಾಲೇಜಿಂದ ಬಂದ ನೀವು? ಈಗ ಆಲ್ಮೋಸ್ಟ್ ಮಟನ್ ಸಾಂಬಾರು ರೆಡಿಯಾಗಿದೆ. ನಮ್ಮವ್ವ ಮತ್ತು ನನ್ನ ವೈಫು, ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಸೇರಿ ಎಲ್ಲರೂ ಬೆಳಗಿಂದ ಪ್ರಿಪ್ರೇಷನ್ ಮಾಡಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ನಾನೇ ಹೋಗಿ ಎಲ್ಲ ಮಟನ್ ಕಟ್ ಮಾಡಿಸ್ಕೊಂಬಂದೆ. ಊರಲ್ಲೇ ಆ್ಯಕ್ಚುಲಿ ಒಬ್ಬರಿಗೆ ಹೇಳಿ ಮಟನ್ ಫುಲ್ ಹೋಲ್ಸೇಲಾಗಿ ಹೇಳಿದ್ವಿ. KGಗೆ 500 ರೂಪಾಯಿ ಥರ ಮಾತಾಡಿ. ಸೊ ಊರಿಗೆ ಬಂದು ಕಟ್ ಮಾಡಿಕೊಡ್ತಾರೆ. ನಾವು ಇಂಥ ಮರಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಅಲ್ಲಿ ಕಟ್ ಮಾಡಿಸ್ಕೊಂಬಂದಿದ್ದು. ಸೊ ನಮ್ಮಮ್ಮನೇ ಪ್ರತಿ ವರ್ಷ ನಮ್ಮ ಅಕ್ಕ ಇಲ್ಲ ಯಾರು ಬೇರೆ ಹೇಳ್ತಿದ್ವಿ, ಅವ್ರು ಬಂದು ಮಾಡೋರು. ಈ ವರ್ಷ ನಮ್ಮಮ್ಮನೇ ಮಾಡ್ತಿದ್ದಾರೆ. ನಮ್ಮಮ್ಮನೇ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಅವ್ರಿಗೆ ಏನೋ ಸ್ವಲ್ಪ ಮಾಡೋಕ್ಕೆ ತುಂಬ ಜಾಸ್ತಿ ಅಡುಗೆ ಅಂದರೆ ಸ್ವಲ್ಪ ಏನೋ ಕಷ್ಟ ಅನ್ನೋ ರೀತಿ. ಬಟ್ ಈ ಸಲ ಅವರೇ ಮಾಡಿದ್ರು, ಈ ಸಲ ಯಾರೂ ಬಂದಿರಲಿಲ್ಲ ಅಂದ್ಬಿಟ್ಟು. ಹಾಗಾಗಿ ಅದಾದಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅವ್ರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇವರು ನನ್ನ 2ನೇ ಅಕ್ಕ ಉಮಾ ಅಂತ. ಇವರು ಇನ್ನೊಂದು ಒಲೆಯಲ್ಲಿ ಕಳ್ಬೋಟಿ ರೆಡಿ ಮಾಡ್ತಾಯಿದ್ರು. ಇವರು ಆ್ಯಕ್ಚುಲಿ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರು ಸ್ವಲ್ಪ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ನಮ್ಮ ಅಮ್ಮನೇ ಈ ಸಲ ಮಟನ್ ಸಾಂಬಾರೆಲ್ಲ ಮಾಡಿದ್ದು. ನೋಡಿ ಈಗ ನೋಡ್ತೀರಲ್ಲ, ಇವರು ನನ್ನ ಮೊದಲನೇ ಅಕ್ಕ ಭಾರತಿ ಅಂತ. ಅವರು ಇವಾಗ ಬಂದರು. ಅವ್ರದ್ದು ಕೂಡ ಊರಲ್ಲಿ ತುಂಬ ಕೆಲಸ ಇರುತ್ತೆ, ಹಂಗಾಗಿ ಬೇಗ ಬರೋಕ್ಕಾಗಿಲ್ಲ. ಸೊ ಇಲ್ಲಾಂದ್ರೆ ಅವರು ಕೂಡ ಬಂದು ಅಡುಗೆ ಎಲ್ಲ ಮಾಡ್ಕೊಡ್ತಿದ್ರು ಬೇಗ.
ಅಲ್ಲಿ ನಿಂತಿರೋದೆಲ್ಲ ನಮ್ಮ ಅಣ್ಣಂದಿರ ಕಾರು, ಬೆಂಗಳೂರಿಂದ ಬಂದಿರೋಲ್ರು ಹಬ್ಬಕ್ಕೆ. ಸೊ ಅವ್ರು ಆಲ್ರೆಡಿ ನಮ್ಮದು 2 ರಿಂದ 3 ವೀಡಿಯೋನೇ ನೋಡಿ ಯೂಟ್ಯೂಬರ್ಸ್ ಅಂತ ನನಗೂ ನನ್ನ ಮಿಸ್ಸಸ್ಗೂ ರೇಗಿಸ್ತಾಯಿದ್ರು. ಸೊ ಅದಾದಮೇಲೆ ನಮ್ಮ ಬಾಮೈದ, ನಮ್ಮ ಅಣ್ಣನ ಮಕ್ಕಳೆಲ್ಲ ಕೂತಿರೋ ಹೊರಗಡೆ, ಅವರು ನೋಡಿರಲ್ಲ ಅವರು. ಸೊ ಜನರಲಿ ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ ಯಾವಾಗಲೂ ನಮ್ಮ ಮನೇಲಿ. ಹುಡುಗರು ತುಂಬ ಇರ್ತಾರೆ ನಮ್ಮ ಮನೆಗೆ, ಯಾವಾಗಲೂ ಬರ್ತಿರ್ತಾರೆ. ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಆಗಿರೋದ್ರಿಂದ ಮನೇಲಿ ಎಡೆ ಇಕ್ಲಿಕ್ಕೆ ಎಲ್ಲ ನಮ್ಮ ಅವ್ವ ರೆಡಿ ಮಾಡ್ಕೊತಿದ್ದಾರೆ. ಸೊ ಇದು ನಮ್ಮಮ್ಮು, ನಮ್ಮ ಬಾಮೈದ ಆದಿ, ಅಲ್ಲಿ ನಮ್ಮ ಅಣ್ಣನ ಮಕ್ಕಳು. ಅವನು ತೂಗು ಎಲ್ಲ ಬಿಟ್ಟು ಇಲ್ಲದೆ ಇಲ್ಲ ಬಂದಾಗ್ಲಿಂದನು. ಸೊ ಎಡೆ ಎಲ್ಲ ಇಕ್ಕಾಯ್ತು. ಕೊನೆಗೆ ಎಲ್ಲರೂ ಹೊರಗಡೆ ಬಂದು ಆ್ಯಕ್ಚುಲಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಸ್ವಲ್ಪ ಹೊತ್ತು. ಎಡೆ ಇಕ್ಕ ಮೇಲೆ ಹಂಗೆ ವಿಡಿಯೋ ಮಾಡ್ಬೋದು. ಅದ್ರದ್ದು ಮಾಡ್ಬೋದು, ಚೆನ್ನಾಗಿ ಹಿಂಗೆ ನಡ್ಕೊಂಡು. ಕರಿ ಸಂಗು ಕರಿ ರಾಣಿಯನ್. ರಾಣಿ ಇಲ್ಲಿಂದ ಮಾಡಿ ಹಿಂಗೆ. ನಾವು ಲಾಸ್ಟ್ ಟೈಮ್ ಹೇಳಿದ್ದು ನಮ್ಮ ರಾಣಿ ಜೊತೆ ವಿಡಿಯೋ ಮಾಡ್ತೀವಿ ಅಂತ. ಹಾಗಾಗಿ ಈ ಸಲ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀವಿ ರಾಣಿ ಜೊತೆ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ರಾಣಿ ಅಂದರೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ಆದರೆ ನಂಗೆ ಸ್ವಲ್ಪ ಭಯ ಅಷ್ಟೇ. ಇಷ್ಟ ಆದರೆ ಭಯ. ಏಯ್ ಸಖತ್ತಾಗಿ ಕಾಣಿಸ್ತಿದೆ. ಅದು ಏನೋ ಒಂಥರ ಲುಕ್ ಆಗಿ. ಹೇಳ್ರು ಮೊಬೈಲ್ಗೆ ಟಾರ್ಚ್ ಬಿಡ್ತೀಯಲ್ಲ ನಿತಿ. ಎಡಿಟ್ ಮಾಡ್ಬಿಡಿ. ಕುಡಿಬೇಕು ಅಂತ ಆಸೆ ಜ್ಯೂಸು. ಬರ್ಡೇ ಪಾರ್ಟಿ ಬರ್ಡೇ ಬೈ ತೋರಿಸಿ. ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಅತ್ತೆ ಮಗ ಕೂಡ ನೈಟ್ ಬರೋದು ಲೇಟ್ ಆಯಿತು. ನಮ್ಮೂರಿಂದ ಬಸ್ ಇರಲಿಲ್ಲಂತೆ. ಪಾಪ 3 hours ವೆಯ್ಟ್ ಮಾಡಿದ್ದಾರೆ. ಕೊನೆಗೂ ಮನೆಗೆ ಬಂದರು. ಊಟ ಎಲ್ಲ ಆಯಿತು. ಹಾಗೆ ಆಚೆ ಕೂತ್ಕೊಂಡು ಎಲ್ಲರೂ ಎಲೆ ಅಡಿಕೆ ಹಾಕ್ಕೊಂಡು. ನನ್ನ ತಮ್ಮನ ಸ್ವಲ್ಪ ನನ್ನ ಹಸ್ಬೆಂಡ್ ರೇಗಿಸ್ತಿದ್ರು. ಇದು ಬೆಳಗಿನ ವಿಡಿಯೋ. ಎಲ್ಲರೂ ರೆಡಿ ಆಗ್ತಿದ್ವು ಊರಿಗೆ. ನಮ್ಮ ಅಪ್ಪಾಜಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಸೊ ನಮ್ಮ ರಾಣಿಗೆ ನಮ್ಮ ಅಪ್ಪಾಜಿ ಬೈಕ್ ಅಂದರೆ ಅದು ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೌಂಡು. ಸ್ಟಾರ್ಟ್ ಮಾಡಿದ್ರೆ ಸಾಕು, ಹೋಗಿ ಮಧ್ಯದಲ್ಲಿ ಕೂತ್ಕೊಬೇಕು. ಸೊ ಅದನ್ನು ಒಂದು ರೌಂಡು ಓಡಿಸಿದ ಮೇಲೆ ಮುಂದಕ್ಕೆ ಹೋಗಬೇಕು, ಆ ಥರ ಅಭ್ಯಾಸ. ಸೊ ಹಾಗಾಗಿ ನಮ್ಮ ಬಾಮೈದ ಕೂಡ ನಾನು ಒಂದ್ಸಲ ರಾಣಿ ಕೂತ್ಕೊಂಡು ಬೈಕೆಲ್ಲ ಓಡಿಸ್ತೀನಿ ಅಂತ ಓಡಿಸ್ತಿದ್ದು. ಅದಾದಮೇಲೆ ನಮ್ಮ ದರ್ಶಿ ಕೂಡ ಟ್ರೈ ಮಾಡ್ತೀನಿ ಅಂತ ಹೋದ, ಬಟ್ ನಮ್ಮ ರಾಣಿ ಕೂತ್ಕೊಳ್ಳಿಲ್ಲ. ಸೊ ತುಂಬ ಕಾಮಿಡಿ ಇತ್ತು ಅದು. ಇಲ್ಲ ಅವ್ನು ಅಲ್ಲಿಂದ ಹಿಂಗೆ ಆಡ್ಸ್ಕೊಂಡ್ ಬರ್ತಾನಂತ. ಭಾರತಿ ವಾಟ್ಸ್ಪ ನೀನೊಂದ್ಸಲ. ಅದೇ ಸೆಲ್ಫ್ ಇಲ್ವಾ ಅಲ್ಲಿ ರೆಡ್ ಬಟನ್ ಒತ್ತು ಅದು ಒತ್ಲಾ. ಇವನ್ನೆಲ್ಲ ಡಿಲೀಟ್ ಮಾಡು, ಈಗ ಮಾಡು. ಹಾಂ ಆಯಿತು. ಬಾಬಾ ವಿಡಿಯೋನೇ ಮಾಡಬೇಡ, ಸುಮ್ಮನೆ ಮೊಬೈಲ್ ಪಾಪ ದರ್ಶಕ್ ಹಿಂಗೆ ಆಗ್ಬಾರ್ದಿತ್ತು. ಬುಡೆ ಭಾರತಿ ಅದು ಹಂಗೆ ಹೋಗೋಣ. ಮಾನ ಮರ್ಯಾದ ರಾಣಿ ಬರವಾ ರಾಣಿ. ಮಾನ್ಕಂತದು ಗೊತ್ತಾ, ಇದು ಗೊತ್ತಾ ಅಂತಲ್ಲ ಬರಲ್ಲ. ರಾಣಿ 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 ಎಲ್ಲೋಗ್ಲಾ ನೀನು? ತಡೆಯಪ್ಪ ಬರ್ತ್ ಕಡೆ ಹೋಗ್ರ.
ಬಾ ರಾಣಿ ಬಾ ಅಲ್ಲೆಲ್ಲ ನೀನ್ ಬಾ ನೋಡೋಣ ಸರಿ ಸರಿ ಬಾ ಒಂದು ಬಾ ನಿಮ್ ಸವಾಸನೆ ಬೇಡ ಅಂತ ಸಂಗು ನೀನು ನೋಡ್ಸು. ನಾನು ಒಂದ್ಸಲ ಮಾಡ್ಕೊಂಡೆ ಬಂತು ನಾನು ಒಂದು ರೌಂಡು ನಮ್ಮ ಎಕ್ಸೆಲ್ ಗಾಡಿ ಓಡಿಸ್ದೆ. ರಾಣಿ ನನ್ನ ಜೊತೆ ಬಂದಳು ಕೂತ್ಕೊಳ್ಳೋಕ್ಕೆ ಅಂತ. ನನಗೆ ಭಯ ಆಯಿತು, ನಾನು ಕೂರಿಸ್ಕೊಳ್ಳಿಲ್ಲ. ಆದರೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿಲ್ಲ. ಏ ಬಾರೋ. ಹೋಗಿ ಕುತ್ಕೋ ಬರ್ತದೆ ಹೆಂಗ್ ನೋಡೋಣ ಸಂಗು. ಹೋಗಿ ನಂಗೆ ಭಯ ಗೊತ್ತದ ಅದು ಏನು ಮಾಡಲ್ಲ. ಪಕ್ಕದಲ್ಲಿ ಹೋಗಿ ಪಕ್ಕದಲ್ಲಿ ಇವ್ರು ಇರ್ತಾರೆ. ಅಕ್ಕ ಅಕ್ಕ ಒಳ್ಳೆ 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 ಅರ್ಗಿಲ್ ಕಳ್ಳ ಅದಕ್ಕೆ ಆಡ್ತಿದ್ದೀನಿ ಬರ್ತೀನಿ ಬರ್ತೀವಿ ಊರಿಗೆ ಬರ್ರಿ ಒಂದ್ಸಲ. ನೀವು ಬರ್ಲಿ ಮಂಗಳ ಬ್ಯಾಗ್ ಎಲ್ಲ ತಗೊಂಡಿದ್ದೀನಾ ಸಬ್ಸ್ಕ್ರೈಬ್ ಮಾಡ್ರೋ. ಸೊ ಹಬ್ಬ ಎಲ್ಲ ಮುಗಿಸಿ ರಿಟರ್ನ್ ಹಾಸನ್ಗೆ ಹೊರಟ್ವಿ. ನಮಗೂ ಲೀವ್ ಇರಲಿಲ್ಲ, ನಮ್ಮಿಬ್ರದ್ದು ಡ್ಯೂಟಿ ಇತ್ತು. ಹಾಗಾಗಿ ಒಂದೇ ದಿನ ಲೀವ್ ತೊಗೊಂಡು ಹಬ್ಬ ಮುಗಿಸಿ ರಿಟರ್ನ್ ಹೊರಟ್ವಿ. ಹೇಳಪ್ಪಜ್ಜಿ. ಸೊ ಊರಿಂದ ಹೊರಟ್ವಿ ಎಲ್ಲರೂ ಒಟ್ಟಿಗೆ. ಆಲ್ಮೋಸ್ಟ್ 7-8 ಜನ ಇದ್ವಿ. ನಮ್ಮ ಮಾಮ ಕಡೆ ಒಬ್ರು ಇರೋರನ್ನ ಶಾಂಬ್ರೆಗಳು ಡ್ರಾಪ್ ಮಾಡಬೇಕಿತ್ತು. ಹಾಗಾಗಿ ಸೊ ಇದು ನಮ್ಮ ಊರಿನ ದೇವಸ್ಥಾನ ಸದ್ಯಕ್ಕೆ, ಅಂದರೆ ಹೊಸ ದೇವಸ್ಥಾನ ಆಗ್ತಿದೆ. ಹಾಗಾಗಿ ಒಂದು ಚಿಕ್ಕದು ಗುಡಿ ಥರ ಮಾಡಿ ಅಲ್ಲಿ ದೇವರಿಟ್ಟಿದ್ದಾರೆ ಸದ್ಯಕ್ಕೆ. ಅಂದವೇ ಹೊರಟ್ವಿ. ಹೋಗ್ತಾ ಹಾಗೆ ಕಬ್ಬಿನಲ್ಲಿ ಕೂಡ ಕುಡಿದ್ವಿ, ಒಂದು ಕಡೆ ಸ್ಟಾಪ್ ಮಾಡಿ ನಿಲ್ಲಿಸಿ. ಸೊ ಅಷ್ಟೇ ಚೆನ್ನಾಗಿರಲಿಲ್ಲ ಅಲ್ಲಿ. ಸೊ ನಮ್ಮ ಮಾವರ್ನ ನಗಾಡ್ತಿರೋದಕ್ಕೋಸ್ಕರ. ಇದು ನಮ್ಮ ಅವಿನ ಆಂಟಿ ಅಂತ. ಅಂದವೇ ಅವ್ರೂರು ಕೂಡ ಸಿಕ್ತು. ಹಾಗಾಗಿ ಅಲ್ಲಿ ಹೋಗಿ ಟೀ ಕುಟ್ಕೊಂಡು ಮತ್ತೆ ರಿಟರ್ನು ಹಾಸನ್ಗೆ ಹೊರಟ್ವಿ. ಹೇಳಿರೋಣ ಅಷ್ಟು ನಾವು ಮುಂದೆ ಸಾಧನೆ ಹೋಗಿದ್ವಿ. ಆಕ್ಸಿಡೆಂಟ್ ಆಯ್ತು ಅದು ಅದೇ ಮಡ್ಬ. ನಾನು ಮಡ್ಬ ಅಂದ್ರೆ ನೀವು ಊರೊಳಿಗೆ ಹಂಗ ಆ ಕಡೆಗೆ ಹೋಗ್ಬಿಟ್ಟಿರ. ಇಲ್ಲ ಅದಾದ್ರೆ ಸೀದಾ ಮುಂದಕ್ಕೆ ಮೂಡ್ನಳ್ಳಿ ಬಿಟ್ರಿ ಕಡೆಗೆ. ಅದು ನಾವು ಬೆಳಗ್ಗೆಯನ್ನು ಮಾತಾಡ್ದು ವೀಣ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಒಪಿನಿಯನ್ ತಿಳಿಸಿ. ಇದೇ ರೀತಿ ಫ್ಯಾಮಿಲಿ ವ್ಲಾಗ್ಸ್ ಇರುತ್ತೆ ನಮ್ಮದು ಜನರಲಿ ಯಾವಾಗಲೂ ಕೂಡ ಆಲ್ಮೋಸ್ಟ್, ಅಥವಾ ಟ್ರಾವೆಲಿಂಗ್ ಬಗ್ಗೆ ಇರುತ್ತೆ ಇದ್ರೆ ಮ್ಯಾಕ್ಸಿಮಮ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.